ನಮಸ್ಕಾರ. ಇವತ್ತು ನಮ್ಮ ನಗರ ಭಾಗದ ಐತಿಹಾಸಿಕ ನಮ್ಮ ದೇವರಾಗಿರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿ ರಥೋತ್ಸವ ಇವತ್ತು ತುಂಬ ವಿಜೃಂಭಣೆಯಿಂದ ಪ್ರತಿ ವರ್ಷ ಕೂಡ ಒಂದು ವರ್ಷ ವಿಶೇಷವಾಗಿ ರಥೋತ್ಸವ ಮಾಡ್ಕೊಂಬರ್ತಾ ಇದ್ವಿ. ಇವತ್ತು ಸುಮಾರು 12:30 ಮಾಡಬೇಕಾಗಿದ್ದು, ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗ 10:00 ರಥೋತ್ಸವನ ಮಾಡಿದ್ವಿ. ಇವತ್ತು ಇಡೀ ಎಲ್ಲ ನಮ್ಮ ಕೋಲಾರ ಜಿಲ್ಲೆ ಎಲ್ಲ ಭಾಗಗಳಿಂದ ಜನ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಅವರಿಗೆ ಎಲ್ಲ ಜನಕ್ಕೂ ಕೂಡ ಅನ್ನದಾಸೋಹ ಹಾಗೂ ಇವತ್ತು ದಿನೇ ದಿನ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಹೆಂಗಾಗ್ತಿದೆ ಅಂತಂದರೆ ದಿನೇ ಬರ್ತಕ್ಕಂಥ ಭಕ್ತಾದಿಗಳು ಹೇಳ್ತಾ ಇದ್ದಾರೆ. ಇವತ್ತು ಯಾವ ಮಟ್ಟಕ್ಕೆ ತಯಾರಾಗ್ತಿದೆ ಅಂತಂದರೆ ಬಹುಶಃ ಆ ಭಗವಂತ ಒಳ್ಳೆ ವ್ಯಕ್ತಿಗಳ ಕೈಯಲ್ಲಿ ಆ ಕೆಲಸ ಮಾಡಿಸ್ಕೊಂತವನೆ. ಇವತ್ತು ನಾನು ಅಧಿಕಾರಕ್ಕೆ ಬಂದಾಗಿಂದ ಕೂಡ ನಮ್ಮ ಸುಹಾಸ್ ಅಧಿಕಾರಕ್ಕೆ ಬಂದಾಗಿಂದ ಕೂಡ ಅವರ ಒಂದು ಏನು ಅವರು ಉತ್ಸವನ ಮಾಡಲಿಕ್ಕೆ ಅವರ ಒಂದು ಸೇವೆಯನ್ನು ಮಾಡಲಿಕ್ಕೆ ಆ ಭಗವಂತ ಏನು ಆಶೀರ್ವಾದ ಕೊಟ್ಟಿದ್ದಾನೆ ಅದು ತುಂಬ ಅಚ್ಚುಕಟ್ಟಾಗಿ ತುಂಬ ಅದ್ದೂರಿಯಾಗಿ ಮಾಡ್ಕೊಂಬರ್ತಾ ಇದ್ದೀವಿ. ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಬಂತ ನೋಡಿದ ತಕ್ಷಣ ಇವತ್ತು ದೇವಸ್ಥಾನ ಹಿಂಗಿರಲಿಲ್ಲ, ಅದು ಯಾವುದೋ ಮಟ್ಟಕ್ಕಿತ್ತು. ಬಟ್ ಆದರೂ ಕೂಡ ಇವತ್ತು ಒಳ್ಳೆ ಜನ ಸೇರಿ ನಾವೆಲ್ಲ ಸೇರಿ ಒಳ್ಳೆ ಮಟ್ಟಕ್ಕೆ ಮಾಡ್ತಾ ಇದ್ದೀವಿ. ಆ ಭಗವಂತ ಎಲ್ಲ ನನ್ನ ಏನು ಈ ಮುಳಬಾಗಿಲು ತಾಲೂಕು ಕಾಯಕ ನಮ್ಮೆಲ್ಲ ವಜ್ರಕಾಯ ಆ ಭಗವಂತ ಇಡೀ ಮುಳಬಾಗಿಲು ತಾಲೂಕು ಜನಕ್ಕೆ ಒಳ್ಳೇದು ಮಾಡಿ ಮುಂಬರುವ ದಿವಸ ಒಳ್ಳೆ ಮಳೆ ಬಿದ್ದು ಮಕ್ಕಳಲ್ಲೂ ಕೂಡ ಇವತ್ತು ಸಂತೋಷಕರ ಸುದ್ದಿ ಏನಂತಂದರೆ, ನಾನು ಯಾವಾಗಲೂ ಕೇಳ್ತಾ ಇದ್ದೆ ನನ್ನ ಆದ್ಯತೆ ನನ್ನ ಒಂದು ಶೈಕ್ಷಣಿಕ ಕ್ಷೇತ್ರಕ್ಕೆ ಅಂತ. ಇವತ್ತು SLCದಲ್ಲಿ ಮಕ್ಕಳು ಜಿಲ್ಲೆಯಲ್ಲಿ ನಾವು ಫಸ್ಟ್ ಬಂದಿದ್ವಿ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಮಕ್ಕಳು ಜಿಲ್ಲೆಯಲ್ಲಿ ಫಸ್ಟ್ ಬಂದಿದ್ವಿ. ಇದೇ ಥರ ರೈತರು ಕೂಡ ಎಲ್ಲ ಭಾಗದಲ್ಲಿ ಕೂಡ ಮುಂದೆ ಬಂದು ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ನಮ್ಮ ದೊಡ್ಡಬಳ್ಳಾಪುರ ಭಕ್ತಾದಿಗಳು ದೊಡ್ಡಬಳ್ಳಾಪುರದಿಂದ ಬಂದು ನಮ್ಮ ರಾಜು ಮತ್ತು ಅರ್ಜುನ್ ಇವತ್ತಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಇವತ್ತು ಫ್ರೀಯಾಗಿ ಲಾಡು ಹಂಚ್ತಾ ಇದ್ದಾರೆ. ಇದು ಬಹುಶಃ ವಜ್ರಕಾಯಿ ಎಲ್ಲರೂ ಕರ್ಕೊಳ್ಳೋದು, ಅವ್ರು ಬರೋದಲ್ಲ, ನೀವು ಬನ್ನಿ ನಮ್ಮೂರಿಗೆ ಅಂತ ಕರ್ಕೊಳ್ಳೋದು. ನನ್ನ ಮುಳಬಾಗಿಲು ತಾಲೂಕು ಬಂದು ಇವತ್ತು ರಥೋತ್ಸವಕ್ಕೆ ಇವತ್ತು ಎಲ್ರಿಗೂ ಫ್ರೀಯಾಗಿ ಲಾಭ ಹಂಚ್ತಕ್ಕಂಥ ನಮ್ಮ ಅರ್ಜುನ್ ಮತ್ತು ರಾಜುಗೆ ಭಗವಂತ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಕೇಳ್ಕೊಂತೀನಿ. ಧೀರಜ್ ಮುನ್ರಾಜ್ ನಮ್ಮ ಹುಡುಗರು, ನಮ್ಮ ಧೀರಜ್ ಮುನ್ರಾಜ್ ಹುಡುಗರು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತೆಲ್ಲ ದರ್ಶನ ಪಡೆದು ಆ ಸ್ವಾಮಿನ ಹೊತ್ತು ಆ ರಥಕ್ಕೆ ಹೋಗಿ ರಥ ಕಲಿಸಿ ಇಲ್ಲಿಂದ ಹೋಗ್ತಾ ಇದೀವಿ. ಆ ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ.